ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ನಮ್ಮ ಸಾನುವಿನ ಲಾಸ್ಟ್ ಡೇ ಆಫ್ ಸ್ಕೂಲ್. ಇವತ್ತು ಕ್ರಿಸ್ಮಸ್ ಈವ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವರ ಸ್ಕೂಲು ಕ್ರಿಶ್ಚಿಯನ್ ಅಂತ ಏನೂ ಇಲ್ಲ. ಸಮ್ ಸ್ಕೂಲ್ಸಲ್ಲಿ ರಜಾ ಕೊಡೋದಿಲ್ಲ, ಬರೀ ಒಂದು 2 ದಿನ ಹಬ್ಬಕ್ಕೆ ಅಂತ ಕೊಡ್ತಾರೆ ಅಷ್ಟೇ. ಹಬ್ಬದ ದಿನ ಕೊಡ್ತಾರೆ, ಒಂದೊಂದು ವಾರ ಜಾಸ್ತಿ ಕೊಡೋದಿಲ್ಲ. ಈಗ ನನ್ನ ತಂಗಿ ಮಗಳ ಸ್ಕೂಲಲ್ಲಿ ಕೊಟ್ಟಿಲ್ಲ, ನನ್ನ ಮೈದನನ ಮಕ್ಕಳಿಗೂ ಕೂಡ 1 ವಾರ ರಜಾ ಆ ಥರ ಕೊಡೋದಿಲ್ಲ. ಜಸ್ಟ್ ಕ್ರಿಸ್ಮಸ್ ದಿನ ರಜಾ ಕೊಡ್ತಾರೆ. ಇಟ್ ಆಲ್ ಡಿಪೆಂಡ್ಸ್ ಅಲ್ವಾ. ಅಲ್ಲಿನ ಪ್ರಿನ್ಸಿಪಲ್ ಆ್ಯಂಡ್ ಪ್ರೆಸಿಡೆಂಟ್ ಇಬ್ಬರು ಕೂಡ ಕ್ರಿಶ್ಚಿಯನ್ ಆಗಿರೋದ್ರಿಂದ ನನ್ನ ಮಗಳಿಗೆ 1 ವಾರ ರಜಾ ಸಿಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಈ 24th 25th ಸೋಮವಾರ ಮಂಗಳವಾರ ಆ ಥರ ಬಿದ್ದಿದ್ರೆ ಶನಿವಾರ ಭಾನುವಾರ ಸೇರಿಸ್ಕೊಂಡು ಶುಕ್ರವಾರನೇ ಸೆಲೆಬ್ರೇಟ್ ಮಾಡಿ ಅಡ್ವಾನ್ಸ್ ಆಗಿಯೇ ರಜಾ ಕೊಟ್ಬಿಡ್ತಾರೆ. ಸೊ ಈ ಸರಿ ಆ ಥರ ಆಗಿಲ್ಲ. ಮಿಡ್ ವೀಕಲ್ಲಿ ಇರೋದ್ರಿಂದ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡಿ ಕರೆಕ್ಟ್ ಡೇಟ್ಗೆ ರಜಾ ಕೊಡ್ತಾ ಇದ್ದಾರೆ. ಮತ್ತು ಈ ಫಸ್ಟ್ ಕೂಡ ಅಷ್ಟೇ, ವೀಕೆಂಡ್ ಮುಂಚೆನೇ ಬಂದಿರೋದ್ರಿಂದ ಮತ್ತೆ ಅಲ್ಲೂ ಕೂಡ ರಜಾ ಹೋಯಿತು. ಬೇಗನೆ ಸ್ಕೂಲು ಶುರುವಾಗುತ್ತೆ. ಎನಿವೇಸ್ ನಮ್ಮ ಸಾನು ಅಂತೂ ಫುಲ್ ಹ್ಯಾಪಿಯಾಗಿ ಹೋಗಿರ್ತಾಳೆ. ನನಗೂ ಒಂಥರ ಹ್ಯಾಪಿನೇ, ಈ ಚಳಿಯಲ್ಲಿ ಬೇಗ ಹೇಳೋದು ತಪ್ಪುತ್ತಲ್ಲಪ್ಪ ಅಂತ. ನಿಮಗೂ ಆ ಥರ ಅದೇ ಥರ ಖುಷಿ ಆಗ್ತಿರ್ಬೇಕಲ್ವಾ? ಯಾರ್ಯಾರಿಗೆ ರಜಾ ಸಿಗ್ತಾ ಇದೆ, ಯಾರ್ಯಾರಿಗೆ ನಂತರನೇ ಫೀಲ್ ಆಗ್ತಾ ಇದೆ, ಕಾಮೆಂಟ್ ಮಾಡಿ ಹೇಳಿ. ಈಗ ನೋಡಿ, ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ತಿಂಡಿ ಇವತ್ತು ಸ್ಪೆಷಲ್ ಮಾಡಿದ್ದೀನಿ. ನಮ್ಮ ಸಾನುಗೂ ಸ್ಪೆಷಲ್ಲು, ಖುಷಿ ಆಗಬೇಕು, ಲಾಸ್ಟ್ ಡೇ. ಆಮೇಲೆ ನನಗೂ ಇವತ್ತು ಬೇಗನೆ ಎಚ್ಚರ ಆಗಿತ್ತು. ನಾನು ಎಚ್ಚರ ಆದಾಗ ನಿದ್ದೆ ಬರಲ್ಲ, ಮತ್ತೆ ನಾನು 1-2 ಅವರ್ ಬಿಟ್ಟು ಆಮೇಲೆ ಮತ್ತೆ ಮಲಗ್ತೀನಿ, ಆವಾಗ ಲೇಟಾಗಿ ಹೇಳ್ತೀನಿ ಅಂತ ಸುಮಾರು ಸರಿ ನಾನು ನಿಮಗೆ ಹೇಳಿದ್ದೀನಿ. ಅದು ಯಾಕೆ ಆ ಥರ ಆಗುತ್ತೆ, ನನಗೊಬ್ಬಳಿಗೆ ಆಗುತ್ತಾ ಅಂತ ಅಂದ್ಕೊಳ್ತಾ ಇದ್ದೆ. ರಾಜೇಶ್ ನನಗೆ ಯಾವಾಗಲೂ ಹೇಳೋರು, ಇದು ನೀನು ಮಾಡ್ಕೊಳ್ಳೋದು, ಅದಾಗದೇ ನಿನಗೆ ಎಚ್ಚರ ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ, ನೀನಾಗಿ ನೀನೇ ಎಚ್ಚರ ಮಾಡ್ಕೋತೀಯಾ, ಆಮೇಲೆ ಅದು ನಿನಗೆ ನಿದ್ದೆ ಬರದೇ ಇರೋ ಥರ ನೀನೇ ಮಾಡ್ಕೋತೀಯಾ ಅಂತ. ಅದು ಹೆಂಗೆ ನಾನು ಮಾಡ್ಕೊಳಕ್ಕಾಗುತ್ತೆ, ನನಗೇನು ಆಸೆನಾ ಮಧ್ಯರಾತ್ರಿ ಎಲ್ಲ ಎದ್ಕೂರೋದಕ್ಕೆ ಅಂತ ನಾನು ಅವ್ರ ಜೊತೆ. ನಾನೊಂದು ಬುಕ್ ಓದ್ತಾ ಇದ್ದೀನಿ ಅಲ್ವಾ, ಆ ಬುಕ್ಕಲ್ಲಿ ಇದು ರಿಲೇಟೆಡ್ ಒಂದು ಟಾಪಿಕ್ ಬರ್ತಿದ್ದಾರೆ. ಸೊ ಅದನ್ನು ನಾನಿವತ್ತು ನಿಮಗೆ ಓದಿ ತಿಳಿಸ್ಬೇಕು. ಬನ್ನಿ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ದಿನ ಹೇಗೆ ಹೋಗುತ್ತೆ ನೋಡೋಣ. ರಾಜೇಶ್ ಅವರು ಹೊರಗಡೆ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಹೇಳಿದೆ ಅಲ್ವಾ, ಅದರ ರಿಲೇಟೆಡ್ ಏನೋ ನೋಡೋದಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಫೋನ್ ಮಾಡ್ತಾಯಿದ್ದೀನಿ, ಬನ್ನಿ ಬೇಗ ತಿಂಡಿ ಮಾಡೋಣ ಅಂತ. ಅವ್ರು ಯಾಕೋ ಫೋನು ತೆಗಿತಾ ಇಲ್ಲ, ಅಷ್ಟೊಂದು ಬ್ಯುಸಿ ಡಿಸ್ಕಷನಲ್ಲಿದ್ದಾರೆ ಅನಿಸುತ್ತೆ. ಬನ್ನಿ ಸ್ನೇಹಿತರೆ, ಬೇಗ ತಿಂಡಿ. ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ, ತಿನ್ನಬೇಕು ಅಂತ ಕಂಟ್ರೋಲ್ ಮಾಡಿಕೊಂಡು 10:15 ಈಗ ಬೇಗ ಹೋಗಿ ಸ್ನಾನ ಮಾಡಿ ಬಂದು ಮಾಡೋಣ. ಅಲ್ಲಿ ತನಕ 11 ಆಗುತ್ತೆ ಅಂದ್ಕೊಂಡೆ, ಇನ್ನೂ 11 ಆಗಿಲ್ಲ, ಆದರೂ ಕೂಡ ಪರವಾಗಿಲ್ಲ ಅಂದ್ಬಿಟ್ಟು ತಿಂಡಿ ಶುರು ಮಾಡಿದ್ದೀನಿ. ತುಪ್ಪ ಜಾಸ್ತಿ ಹಾಕಿ ತುಪ್ಪದ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆ ಮಸಾಲೆ ದೋಸೆಗೆ ಹಚ್ಚುವಂಥ ರೆಡ್ ಚಟ್ನಿ. ಇಷ್ಟೆಲ್ಲ ನಾನಿವತ್ತು ಅಲಾರಾಮ್ ಆಗೋ ಮುಂಚೆನೇ ಎದ್ದೆ ಅಂತ ಮಾಡಿರೋದು. ಈ ರೆಡ್ ಚಟ್ನಿನ ಇವತ್ತು ಬೆಳಿಗ್ಗೆನೇ ಮಾಡಿಕೊಂಡೆ, ಹಾಗೆ ಪಲ್ಯನೂ ಮಾಡಿದ್ದೀನಿ. ಈ ಥರ ಮಸಾಲೆ ದೋಸೆ ಮಾಡಬೇಕು ಅಂದರೆ ಹಿಟ್ಟು ಪ್ರಾಪರಾಗಿ ಹುಳಿ ಬಂದಿರಬೇಕು, ಇಲ್ಲ ಅಂದರೆ ಈ ಥರ ತೆಳ್ಳಕ್ಕೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಸೊ ಈ ಚಳಿಯಲ್ಲಿ ಇಷ್ಟೊಂದು ಚೆನ್ನಾಗಿ ಹುಳಿ ಬರಬೇಕು ಅಂದರೆ ಆದಷ್ಟು ಬೇಗನೆ ನಾವು ನೆನೆಸಿ ರುಬ್ಬಬೇಕು, ಅಷ್ಟೇ ಸೀಕ್ರೆಟು. ಇನ್ನೇನು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕೋ ಹಾಗೆ. ಕ್ರಿಸ್ಪಿ ದೋಸೆ, ರೆಡ್ ಚಟ್ನಿ, ಪಲ್ಯ, ಜೊತೆಗೆ ಕಾಯಿ ಚಟ್ನಿ. ವಾವ್, ಯಾರಿಗುಂಟು ಯಾರಿಗಿಲ್ಲ ಇಷ್ಟೊಂದು ಕ್ರಿಸ್ಪಿ ಆ್ಯಂಡ್ ಬಿಸಿ ಬಿಸಿ ದೋಸೆ. ಆ ರೆಡ್ ಚಟ್ನಿ ಸ್ನೇಹಿತರೆ, ಎಣ್ಣೆ ಅಥವಾ ತುಪ್ಪದ ಜೊತೆ ಫ್ರೈ ಆಗ್ತಾ ಇರುತ್ತಲ್ವ ದೋಸೆ ಮೇಲೆ ಹಾಕಿದಾಗ, ಎಷ್ಟು ಘಮ ಬರುತ್ತೆ ಗೊತ್ತಾ. ಆಹಾ, ಆ ಘಮ ತೊಗೊಂಡೇ ನನಗೆ ಸಾನು ಹೋದ್ಮೇಲೆ ಯಾವಾಗ ತಿಂತೀನೋ, ಎಷ್ಟೊತ್ತಿಗೆ ತಿಂತೀನೋ ಅನ್ಸೋದಕ್ಕೆ ಶುರು ಆಗ್ಬಿಟ್ಟಿತ್ತು. ಇವತ್ತು ನನಗೆ 5:30ಗೆ ಎಚ್ಚರ ಆಗಿತ್ತು. ಅದಾದಮೇಲೆ ಮತ್ತೆ ಮಲಗಲಿಲ್ಲ ನಾನು. ಅದಕ್ಕೆ ಅಲಾರಾಮ್ ಆಗೋ ಮುಂಚೆನೇ ಎದ್ದು ಬಂದುಬಿಟ್ಟೆ. ಅಟ್ಲೀಸ್ಟ್ ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ. 5:15ಗೆ ಹೇಳ್ಬೋದಿತ್ತು, ಹಾಗೆ ಮಲಗಿದೆ, ಯಾರು ಚಳಿಯಲ್ಲಿ ಹೇಳ್ಬೇಕು ಅಂತ. ಸೊ 6:15 ಅರೌಂಡ್ ಏನೋ ಎದ್ದು ಬೇಗ ತಿಂಡಿ ಎಲ್ಲ ಮಾಡಿ ಮುಗಿಸ್ದೆ. ಸೊ ಬೇಗ ಎದ್ದಿದ್ದ ದಿನ ಏನಾದರೂ ಒಂದು ಸ್ಪೆಷಲ್ ಇರೋ ತಿಂಡಿಯಲ್ಲೇ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅನಿಸುತ್ತೆ.
ಅದಕ್ಕೆ ಬರೀ ದೋಸೆ ಅಂತಲೇ ಹಾಕಿದ್ದು, ದೋಸೆ ಚಟ್ನಿ ಅಂತ. ಅದಾದಮೇಲೆ ರೆಡ್ ಚಟ್ನಿ, ಪಲ್ಯ ಎಲ್ಲನೂ ಮಾಡಿದೆ. ದೋಸೆ ಅಂತೂ ಅಲ್ಟಿಮೇಟ್ ಆಗಿತ್ತು. ಕುರ್ಮಾ 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 ಅಂತ ಒಂದೊಂದು ಸಾರಿ ಏನಾಗುತ್ತೆ ಗೊತ್ತಾ, ಸರಿಯಾಗಿ ಉಬ್ಲಿಲ್ಲ ಅಂದರೆ ಒರಟಾಗ್ಬಿಡುತ್ತೆ, ತಿನ್ನಬೇಕಾದ್ರೆ ಚುಚ್ಚಿದಂಗೆ ಆಗುತ್ತೆ ನಮ್ಮ ಗಮ್ಸ್ಗಳಿಗೆಲ್ಲನೂ. ಬಟ್ ಇದು ಆ ಥರ ಇರಲಿಲ್ಲ, ಚೆನ್ನಾಗಿ ಹುಳಿ ಬಂದಾಗ ಹಿಂಗೆ ಅಂದರೆ ಪುಡಿ ಆಗಿಬಿಡುತ್ತೆ. ಸೊ ಆ ಥರ ಇತ್ತು, ಚೆನ್ನಾಗಿತ್ತು. ಸೊ ಓಕೆ, ನಾನು ಓದ್ತಾ ಇರೋಂಥ ಬುಕ್ ಇದು. ಒಬ್ಬರು ಕೇಳಿದ್ರಿ ಇದು ಯಾವುದೇ ಹೆಸರು ತೋರಿಸಿ ಅಂತ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನಪ್ಪ ನನಗೆ ರಿಲೇಟೆಡ್ ಏನಿದೆ ಅಂದರೆ, ಬಿ ಅವೇರ್ ಆಫ್ ದಿ ಸ್ನೋಬಾಲ್ ಎಫೆಕ್ಟ್ ಆಫ್ ಯೋರ್ ಥಿಂಕಿಂಗ್ ಅಂತ. ಸ್ನೋಬಾಲ್ ಎಫೆಕ್ಟ್ ಅಂದರೆ ಏನು ಗೊತ್ತಾ, ಈಗ ಒಂದು ಸ್ನೋ ಏರಿಯಾಲಿ, ಸ್ನೋ ಕವರ್ಡ್ ಏರಿಯಾಲಿ ಒಂದು ಸಣ್ಣ ಸ್ನೋ ಬಾಲ್ ಮಾಡಿಬಿಟ್ಟು ಹಿಂಗೆ ರೋಲ್ ಮಾಡಿದ್ರೆ ಸ್ನೋ ಮೇಲೆ, ಅದು ರೋಲ್ ಆಗ್ತಾ ಆಗ್ತಾ ಅದ್ರ ಸುತ್ತ ಇರೋ ಅಂಥ ಸ್ನೋನ ಕೂಡ ಅಂಟಿಸ್ಕೊಂಡು ದೊಡ್ಡದಾಗಿ ಕೆಳಗಡೆ ಹೋಗೋ ತನಕ ದೊಡ್ಡದಾಗ್ಬಿಡುತ್ತೆ. ಸೊ ಆ ಥರ ನೀವು ನಿಮ್ಮ ಥಿಂಕಿಂಗನ್ನು ಮಾಡ್ಕೊಳ್ಬೇಡಿ ಅಂತ ಇದರ ಟಾಪಿಕ್ಕು. ಈಗ ಫಾರ್ ಎಕ್ಸಾಂಪಲ್ ಇದ್ರ ಮೇಲ್ಗಡೆ ಒಂದು ಫುಲ್ ಪ್ಯಾರಾ ಇದೆ, ಅದರದ್ದು ಫೋಟೋ ತೆಗೆದು ಹಾಕ್ತೀನಿ, ನೀವು ಬೇಕಿದ್ರೆ ಪಾಸ್ ಮಾಡಿ ನೋಡಿ. ಅದ್ರ ಕೆಳಗಡೆ ನನಗೆ ಏನು ರಿಲವೆಂಟ್ ಇದೆಯೋ, ಸುಮಾರು ಜನಕ್ಕೆ ಹೀಗೆ ಆಗುತ್ತೆ ಅಂತ ಇದು ಓದಿದ್ಮೇಲೆ ಗೊತ್ತಾಗಿದ್ದು ನನಗೆ. ಅದ್ರ ಮುಂಚೆ ನಾನು ಒಬ್ಬಳೇ ಏನೋ ಈ ಥರ ಅಂತ ಅಂದ್ಕೊಂಡಿದ್ದೆ. ಸೊ ಏನಪ್ಪ ಇದೆ ಅಂದರೆ, ಯು ಮೈಟ್ ವೇಕಪ್ ಇನ್ ದ ಮಿಡಲ್ ಆಫ್ ದ ನೈಟ್ ಆ್ಯಂಡ್ ರಿಮೆಂಬರ್ ಅ ಫೋನ್ ಕಾಲ್ ದಟ್ ನೀಡ್ಸ್ ಟು ಬಿ ಮೇಡ್ ದ ಫಾಲೋವಿಂಗ್ ಡೇ. ಅಥವಾ ನಾಳೆ ಏನೋ ಒಂದು ಇಂಪಾರ್ಟೆಂಟ್ ತಿಂಡಿಗೆ ನಾನು ಪ್ರಿಪೇರ್ ಮಾಡ್ಕೊಳ್ಬೇಕು, ಅಥವಾ ಇಂಪಾರ್ಟೆಂಟ್ ಥಿಂಗನ್ನು ಮರ್ತುಬಿಟ್ಟಿದ್ದೆ, ಅದು ನೆನಪಾಯಿತು, ಎಲ್ಲೋ ಹೋಗಬೇಕಿತ್ತು, ಯಾರಿಗೋ ಮಾತಾಡಬೇಕಿತ್ತು, ಆ ಥರ ಏನಾದರೂ ಸಿಚುವೇಶನ್ ಆಗುತ್ತೆ. ಸರಿನಾ? ಎಚ್ಚರ ಆಯಿತು, ನೆನಪಾಯಿತು. ಆಮೇಲೆ ದೆನ್ ರಾದರ್ ದ್ಯಾನ್ ಫೀಲಿಂಗ್ ರಿಲೀವ್ಡ್ ದಟ್ ಯು ರಿಮೆಂಬರ್ಡ್ ಸಚ್ ಅನ್ ಇಂಪಾರ್ಟೆಂಟ್ ಕಾಲ್, ಯು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಎವ್ರಿಥಿಂಗ್ ಎಲ್ಸ್ ಯು ಹ್ಯಾವ್ ಟು ಡೂ ಟುಮಾರೋ ಅಲ್ವಾ? ಅದೊಂದು ನೆನಪಾಗದ್ಮೇಲೆ ಇನ್ನು ಅದಕ್ಕೆ ರಿಲೇಟೆಡ್ ಇನ್ನೇನಾದರೂ ನೆನಪಾಗ್ತಾ ಹೋಗುತ್ತೆ. ಅದು ರಿಲೇಟೆಡ್ ಇಲ್ಲ ಅಂದ್ರೂ ಓಕೆ, ನಾಳೆ ಬೆಳಿಗ್ಗೆ ಇಷ್ಟೊತ್ತಿಗೆ ಹೇಳ್ಬೇಕು, ಇಷ್ಟೆದ್ದ ಮೇಲೆ ಈ ಥರ ತಿಂಡಿ ಮಾಡಬೇಕು, ಇಷ್ಟು ಟೈಮ್ಗೆ ಎಲ್ಲ ಮುಗಿಯುತ್ತೆ ಅಂತ ನಾವು ಪ್ಲ್ಯಾನಿಂಗ್ ಶುರು ಮಾಡಿಬಿಡ್ತೀವಿ. ಏನಾದರೂ ಯೋಚನೆ ಮಾಡಿಲ್ಲ ರಾತ್ರಿನೇ ಅಂದರೆ ಮಧ್ಯರಾತ್ರಿ ಎಚ್ಚರ ಆದಾಗ ಶುರು ಮಾಡ್ತೀವಿ. ಆಮೇಲೆ ಸರಿ ಎಲ್ಲ ಟೈಮ್ ಮಿಕ್ಕಿದ್ರೆ ಇದನ್ನು ಮಾಡ್ಕೊಳ್ಳೋಣ, ಅಲ್ಲಿಗೂ ಹೋಗೋಣ, ಇವ್ರಿಗೆ ಕಾಲ್ ಮಾಡೋಣ, ಸ್ವಲ್ಪ ತುಂಬ ದಿನ ಆಯಿತು ಮಾತಾಡೋಣ ಅಂತ ಥಿಂಕಿಂಗ್ ಶುರುವಾಗುತ್ತೆ. ಯು ಸ್ಟಾರ್ಟ್ ರಿಹರ್ಸಿಂಗ್ ಅ ಪ್ರಾಬಬಲ್ ಕಾನ್ವರ್ಸೇಷನ್ ವಿತ್ ಯೋರ್ ಬಾಸ್, ಗೆಟಿಂಗ್ ಯೋರ್ ಸೆಲ್ಫ್ ಈವನ್ ಮೋರ್ ಅಪ್ಸೆಟ್. ಈಗ ನಾನು ಹೇಳಿದೆ ನೋಡಿ, ತುಂಬ ದಿನ ಆಯಿತು, ಇವ್ರಿಗೂ ಕಾಲ್ ಮಾಡೋಣ, ಇವ್ರಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಮಾತಾಡೋಣ, ಈ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡೋಣ ಅಂತ ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದೀವೇನೋ ಆಲ್ರೆಡಿ ಅನ್ನೋ ಥರ ಸಿಚುವೇಶನ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಪ್ರೆಟಿ ಸೂನ್ ಯು ಥಿಂಕ್ ಟು ಯೋರ್ ಸೆಲ್ಫ್, ಲೈಕ್ ನಮಗೆ ನಾವೇ ಅಂದ್ಕೊಳ್ಳೋದು, ಐ ಕಾಂಟ್ ಬಿಲೀವ್ ಹೌ ಬ್ಯುಸಿ ಐ ಆ್ಯಮ್, ಐ ಮಸ್ಟ್ ಮೇಕ್ 50 ಫೋನ್ ಕಾಲ್ಸ್ ಅ ಡೇ. And on it goes until you are feeling sorry for yourself. ಏನು ಅಂದ್ಕೊಳ್ತೀವಿ ಅಂದರೆ, ಅಯ್ಯೋ ಎಷ್ಟು ಕೆಲಸ ಇದೆಯಪ್ಪ, ಎಷ್ಟು ಬ್ಯುಸಿ ಪರ್ಸನ್ ಅಪ್ಪ ನಾವು ಅಂತ ನಾವೇ ಅಂದ್ಕೊಳ್ಳೋಕೆ ಶುರು ಮಾಡ್ತೀನಿ. ಫಾರ್ ಮೆನಿ ಪೀಪಲ್ ದೇರ್ ಈಸ್ ನೋ ಲಿಮಿಟ್ ಟು ಹೌ ಲಾಂಗ್ ದಿಸ್ ಟೈಪ್ ಆಫ್ ಥಾಟ್ ಅಟ್ಯಾಕ್ ಕ್ಯಾನ್ ಗೋ ಆನ್. ನನಗೆ ಎಸ್ಪೆಷಲಿ ನಾನು ಎದ್ದಾಗ 2 hour ನಿದ್ದೆ ಬರಲ್ಲ ಅಂತ ಹೇಳ್ತೀನಲ್ವಾ, ಅದು ಹೇಗೆ ಅಂದರೆ ಇದೇ ಥರ ಥಾಟ್ಸ್ಗಳು ಬರ್ತಾ ಇರುತ್ತಾ, ಯೋಚನೆ ಮಾಡ್ತಾ ಇರ್ತೀನ. ಆಮೇಲೆ ಕಣ್ಣು ಅದಾಗದೇ ಭಾರ ಆಗಿ ನಿದ್ದೆ ಬರೋ ಥರ ಆಗಬೇಕು, ಅಲ್ಲಿ ತನಕನೂ ಈ ಥರ ಥಾಟ್ಸ್ಗಳು ಬರ್ತಾನೆ ಇರುತ್ತೆ. ದ ಸೊಲ್ಯೂಷನ್ ಈಸ್ ಟು ನೋಟಿಸ್ ವಾಟ್ಸ್ ಹ್ಯಾಪ್ನಿಂಗ್ ಇನ್ ಯೋರ್ ಹೆಡ್ ಬಿಫೋರ್ ಯೋರ್ ಥಾಟ್ಸ್ ಹ್ಯಾವ್ ಅ ಚಾನ್ಸ್ ಟು ಬಿಲ್ಡ್ ಎನಿ ಮೊಮೆಂಟಮ್. The sooner you catch yourself in the act of building your mental snowball, the easier it is to stop. ಸೊಲ್ಯೂಷನ್ ಏನು? ಅವ್ರು ಹೇಳಿದ್ರಲ್ಲ ಲಾಸ್ಟಲ್ಲಿ, ಅದೇನೆ. ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ, ಯಾಕೆ ಯೋಚನೆ ಮಾಡ್ತಾ ಇದ್ದೀವಿ, ಇದರಿಂದ ಏನೆಲ್ಲ ಆಗುತ್ತೆ ಅಂತ ನಾವು ಯೋಚನೆ ಮಾಡಿಕೊಂಡು ಅದಕ್ಕನ್ನ ಅಲ್ಲಿಗೆ ಫುಲ್ ಸ್ಟಾಪ್ ಹಾಕಿಬಿಟ್ಟು, ಸಾಕು ನಾನು ನಾಳೆ ಬಗ್ಗೆ ಯೋಚನೆ ಮಾಡಿದ್ದು, ಈಗ ನನಗೆ ನಿದ್ದೆ ಬರ್ತಾ ಇದೆ, ನಾನು ನಿದ್ದೆ ಮಾಡ್ತೀನಿ ಅಂತ ಅಂದ್ಕೊಂಡು ಮಲ್ಕೊಳ್ಬೇಕು. ರಾಜೇಶ್ ನನಗೆ ಯಾವಾಗಲೂ ಇದೇ ಹೇಳೋದು, ಯಾಕೆ ನಿದ್ದೆ ಬರಲ್ಲ ಅಂತ ಹೇಳ್ತೀಯಾ, ಸ್ಲೀಪ್ ಲೈಕ್ ಅ ಬೇಬಿ ಅಂತಾರೆ. ಬೇಬಿಗೆ ಹೇಗೆ ಏನು ಚಿಂತೆ ಇರೋದಿಲ್ವೋ ಆ ಥರ ನೀನು ಮಲ್ಕೋ ಅಂತ. ಸಮ್ಟೈಮ್ಸ್ ಮಾಡ್ತೀನಿ, ಸಮ್ಟೈಮ್ಸ್ ಈ ಥರ ಥಾಟ್ಗಳು ಬಂದ್ಬಿಡುತ್ತೆ. ಸೊ ನಿಮಗೂ ಇದೇ ಥರ ಆಗುತ್ತಾ? ಪ್ಲೀಸ್ ಮೆನ್ಷನ್.
ಇದ್ದಕ್ಕಿದ್ದಾಗೆ ಎಲ್ಲಿಗೆ ಹೊರಟು ಬಂದೆ, ನಾನು ನಿಮ್ಗೇನು ಇನ್ಫಾರ್ಮೇ ಮಾಡಿಲ್ಲ ಅಲ್ವಾ. ಸೊ ರಾಜೇಶ್ ಕೆಳಗಡೆ ಹೋಗಿದ್ರಲ್ಲ, ಮೇಲೆ ಬಂದ ತಕ್ಷಣವೇ ಡೆಕೆತ್ಲಾನ್ಗೆ ಹೋಗೋಣವಾ ಅಂದರು. ಹಾಂ, ನಾನು ಆ್ಯಡ್ ನೋಡಿದ್ದೆ, ಈಗ ಸೇಲ್ ಏನೋ ಇದೆ ಅಂತ, 25th ಎಂಡ್. ಅದಕ್ಕೆ ಸರಿ ಇವತ್ತು ಹೋಗಿ ಬರೋಣ. ಸಾನು ಬರೋ ಅಷ್ಟೊತ್ತಿಗೆ ನಾವೀಗ ವಾಪಸ್ ಹೋಗಬೇಕು. ಬಂದಿರೋದೇ ಇಲ್ಲಿ 1 ಗಂಟೆ, ಇನ್ನು 1 ಅವರ್ ಮುಗಿಸ್ಕೊಂಡು ನಾವು ಹೊರಡ್ಬೇಕು. ಹೆಂಗೆ 2:30ಗೆ ಮನೆ ಹತ್ರ ಇರಬಾರ್ದಾ? ಇಲ್ಲಿಗೆ ಬಂದ ಮೇಲೆ ತುಂಬ ದೊಡ್ಡ ಸ್ಪೇಸು, ತಿರ್ಗಾಡೋದಕ್ಕೆ 2 ಅವರ್ ಆದರೂ ಬೇಕು. ಬನ್ನಿ ಅಂತ ಬೇಗ ಹೇಳಿದರೆ ಅಲ್ಲಿ ಏನು ಕೆಳಗಡೆ ಲೇಟ್ ಮಾಡಿದ್ರು. ನಾನು ರೆಡಿ ಆಗಿತ್ತಪ್ಪ, ಕಾಯ್ತಾ ಇದ್ದೆ ಇವ್ರಿಗೋಸ್ಕರ. ನಾನು ಬಂದಮೇಲೆ ಅಡುಗೆ ಮಾಡೋಣ ಅಂದ್ಕೊಂಡವಳು, ಇವರು ಲೇಟ್ ಆಯ್ತಲ್ಲ ಅಂತ ಅಡುಗೆನೂ ಮಾಡಿಟ್ಬಿಟ್ಟು ಬಂದಿರೋದು. ಈಗ ಅರ್ಜೆಂಟಿಗೆ ಏನು ನೋಡೋದಕ್ಕೆ ಬಂದಿರೋದು ಅಂದರೆ ರಾಜೇಶ್ ಅವರ ವಿಂಟರ್ ಜಾಕೆಟ್. ನಾವು ಅವತ್ತು ರಾಜೇಶ್ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಲ್ಲ, ಅಲ್ಲಿ ಸಿಗಲಿಲ್ಲ. ಅದಕ್ಕೆ ಇಲ್ಲೇನಾದರೂ ಸಿಗ್ಬೋದೇನೋ ಅಂದ್ಕೊಂಡು ನೋಡೋಕ್ಕೆ ಬಂದಿರೋದು. ಅದ್ರ ಜೊತೆ ಬ್ಯಾಡ್ಮಿಂಟನ್ ಶೂಸ್ ಸಾನಕ್ಕೆ ತೊಗೊಳ್ಬೇಕು, ಅವಳ ಡ್ರೆಸ್ಸು ತೊಗೊಳ್ಬೇಕು ಆ ಬ್ಯಾಡ್ಮಿಂಟನ್ಗೆ, ಅಂದರೆ ಸ್ಪೋರ್ಟ್ಸ್ ವೇರ್ ತೊಗೊಳ್ಬೇಕು. ಆ ಥರ ನೋಡೋದಕ್ಕೆ ಬಂದಿರೋದು. ಹೋದ ಸಾರಿಗೆ ಬಂದಾಗ ಈಗ ಯಾವುದೋ ಸೇಲಲ್ಲೇ ಬಂದಿದ್ದು ಅನಿಸುತ್ತೆ. ಹಾಂ, ಸಾನಿಗೆ ಸ್ವಿಮ್ ವೇರ್ ತೊಗೊಂಡಿದ್ವಿ, ಒಂದು ಶಾರ್ಟ್ಸ್ ತೊಗೊಂಡಿದ್ವಿ ಬ್ಯಾಡ್ಮಿಂಟನ್ಗೆ ಅಂತ ಹೇಳ್ಬಿಟ್ಟು. ಹಾಂ, ಆಗ ಬಂದಿದ್ವಿ. ನಾನೇನೋ ಅಂದ್ಕೊಂಡೆ ಇಲ್ಲಿ ಸೈಕಲ್ ಇಟ್ಟಿರೋದು ನೋಡ್ಬಿಟ್ಟು ಪ್ರೈಸ್ ಗೀಸ್ ಇಟ್ಟಿದ್ದಾರೆ ಅಂತ, ಸೇಲ್ಗೆ ಇಟ್ಟಿದ್ದಾರೆ. ಬಂದ ತಕ್ಷಣವೇ ಜಾಕೆಟ್ ಸೆಕ್ಷನ್ ಸಿಕ್ತು. ಇದರಲ್ಲಿ ಫ್ಲೀಸ್ದು ಜಾಕೆಟ್ ಇದೆ, ವಾಟರ್ ಪ್ರೂಫ್ ಜಾಕೆಟ್ ಇದೆ. ರಾಜೇಶ್ ಯಾವ ಥರ ತೊಗೊಳ್ತಾರೆ ನೋಡಬೇಕು. ರಾಜೇಶ್ಗೆ ಇದಿಷ್ಟ ಆಯಿತು. ಈ ಥರ ಇವಾಗ ಅಟ್ ಪ್ರೆಸೆಂಟ್ ಇದೆಯಲ್ಲ, ಸೇಮ್ ಅದೇ ಥರ ಇದೆ. ಬಟ್ ಒಳಗಡೆ ಫ್ಲೀಸ್ ಟೈಪ್ ಇದೆ. ಹಾಂ, ಬಟ್ ಸೈಜೇ ಇಲ್ಲ. ಸೈಜ್ ಇಲ್ಲ. ಚೆನ್ನಾಗಿತ್ತು. ಸ್ಮಾಲ್ ತುಂಬ ಚಿಕ್ಕದಾಗುತ್ತೆ. ನೋಡೋದಕ್ಕೆ ನನಗಿಷ್ಟ ಆಗಿದೆ. ಆನ್ಲೈನಲ್ಲಿ ನೋಡ್ಬೇಕೀಗ, ಸ್ಟಾಕ್ ಇಲ್ವನು. ಅವ್ನು ಹೇಳ್ದೆ ಆನ್ಲೈನಲ್ಲಿ ಇದೆ ತಗೊಳ್ಳಿ ಸರ್ ಅಂತಂದು. ಬರೀ ಸ್ಮಾಲ್ ಇದೆ, ಎಲ್ಲಿಲ್ಲ. ಫೀಲ್ ಎಲ್ಲ ಚೆನ್ನಾಗಿತ್ತು. ನಿನ್ನ ನೋಡ ಒಂದು ಶೂಸ್. ಫ್ಯಾನ್ಸಿ ವೇರ್ ತಗೋತೀಯಾ? ಬೂಟ್ಸ್ ನೋಡ್ತೀಯಾ? ಬೂಟ್ಸ್ ಇದು -8 ಡಿಗ್ರಿ. ಹೌದಾ? ಇದಕ್ಕೆ ಹೋದಾಗ ಸ್ನೋ ಅಲ್ಲಿ ಕಾಲಿಟ್ಟಿದ್ವಲ್ವ, ಅಲ್ಲಿಗೆ ವಾಟರ್ ಪ್ರೂಫ್ ಅಂತೆ. ಆ್ಯಂಡ್ ಇದೆಲ್ಲ ಈಗ ನಾವು ಕಾಲಿಟ್ಟ ತಕ್ಷಣವೇ ಸ್ನೋ ಇಲ್ಲಿ ತನಕ ಬಂದ್ಬಿಡ್ತಾ ಇತ್ತಲ್ಲ, ಸೊ ಇದು ಹಾಕಿದಾಗ ಹೊರಗಡೆ ಹೋಗಲ್ಲ. ಇಲ್ಲೆಲ್ಲ ವಾಟರ್ ಪ್ರೂಫ್. ಆ್ಯಂಡ್ ಹೊರಗಡೆ ಫ್ಲೀಸ್ ಇದೆ, -8 ಡಿಗ್ರಿಯಲ್ಲಿ ಹಾಕುವಂಥದ್ದು. ತಗೊಳ್ತೀಯ ಸ್ಪೋರ್ಟ್ಸ್ ವೇರ್ ಅವಳಿಗೆ? ಬ್ಯಾಡ್ಮಿಂಟನ್ಗೆ ಬೇಕಲ್ಲ? ಹಾಂ, ಚೆನ್ನಾಗಿಲ್ವಾ? ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ದಿಲ್ಲ ಆನ್ಲೈನಲ್ಲ. ಯಾವುದು ವರ್ಕೌಟ್ ಆಗಲ್ಲ ಅನಿಸುತ್ತೆ ಅಲ್ವಾ? ನಮ್ಗೆ ಬೇಕಾಗಿರೋದು ಸಿಗಲಿಲ್ಲ, ಆನ್ಲೈನೇ ಆರ್ಡ್ರ್ ಮಾಡಬೇಕು. ಅವಳಿಗೆ ಕೇಳ್ಬಿಟ್ಟು ತೊಗೊಳೋಣಪ್ಪ ಸುಮ್ಮನೆ. ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾವು ಫೋರ್ಸ್ ಮಾಡೋದು ಬೇಡ ಅಲ್ವಾ? ಓಕೆ ಸ್ನೇಹಿತರೆ, ನಾವು ಇಲ್ಲಿ ಬಂದಿದ್ದ ಪರ್ಪಸ್ ಸರ್ವ್ ಆಯಿತು. ಸಾನುಗೆ ನಾನ್ ಮಾರ್ಕಿಂಗ್ ಶೂಸ್ ತೊಗೊಳ್ಬೇಕಿತ್ತು. ಅವಳಿಗೆ ಸ್ಪೋರ್ಟ್ಸ್ ವೇರ್ ಸೂಟ್ ಆಗಲಿಲ್ಲ, ಯಾಕಂದರೆ ಎರಡು ಒಂದೇ ಥರ ಬೇಕಿತ್ತು ನನಗೆ. ಟಾಪ್ ಆ್ಯಂಡ್ ಬಾಟಮು ಎರಡು ಒಂದೇ ಥರ ಸಿಗಲಿಲ್ಲ. ಬಟ್ ಜಾಕೆಟು ಬುಕ್ ಮಾಡಿದಾರಂತೆ ಆನ್ಲೈನಲ್ಲಿ, ಮನೆಗೆ ಬರುತ್ತೆ. ಸೊ ಇವತ್ತಿನ ವ್ಲಾಗ್ ಇದ್ರೊಂದಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಸೇಲ್ ಅಂತ ಇತ್ತು, ಸೇಲ್ ಅಂತ ಏನೂ ಇರಲಿಲ್ಲ. ಆದರೆ MRP ಪ್ರೈಸಲ್ಲೇ ತೊಗೊಂಡಿರೋದು, ಅವರು ಹಾಕಿರ್ತಾರಲ್ಲ ಡಿಸ್ಕೌಂಟೆಡ್ ಪ್ರೈಸು, ಅದರಲ್ಲಿ. ಓಕೆ ಸ್ನೇಹಿತರೆ, ಈಗ ಈ ವ್ಲಾಗನ್ನು ಏನು ಮಾಡ್ತೀನಿ. Take care. Bye bye. Please do like ಇಷ್ಟ ಆಗಿದ್ರೆ. Bye ಸ್ನೇಹಿತರೆ.